ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪ ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ರವಿಶಂಕರ್ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ಈ ವ್ಯಕ್ತಿಯ ವರ್ಷದಲ್ಲಿ ಓನ ಮಾಸಿಕಗಳು ಅಂತಲೂ ಮಾಡ್ತಾರೆ. ರೆಗ್ಯುಲರಾಗಿ ಮಾಡುವಂಥ ಮಾಸಿಕ ತಿಂಗಳು ಮಾಡುವಂಥ ಮಾಸಿಕ ಜೊತೆಗೆ ಓನ ಮಾಸಿಕ ಅಂತಲೂ ಮಾಡ್ತಾರೆ. ಈ ಓನ ಮಾಸಿಕದ ವಿಶೇಷತೆ ಏನು? ಪ್ರತಿ ತಿಂಗಳು ಮಾಡುವಂಥ ಮಾಸಿಕಕ್ಕೂ ಮತ್ತು ಓನ ಮಾಸಿಕಕ್ಕೂ ಇರೋ ವಿಶೇಷತೆ ಡಿಫ್ರೆನ್ಸು ಏನು? ಮತ್ತು ಇನ್ನೊಂದೇನು ಅಂದರೆ, ಅದಕ್ಕೆ ಓನ ಮಾಸಿಕ ಮಾಡಬೇಕಾದ್ರೆ ಕೆಲವು ನಕ್ಷತ್ರಗಳು ಬೆಳ್ಜ ಇರುತ್ತೆ, ಕೆಲವು ದಿನಗಳು ಬೆಳ್ಜ ಇರುತ್ತೆ, ಮತ್ತು ಕೆಲವುದು ಕಂಡೀಷನ್ಗಳಿದೆ ಅಂತ ಹೇಳ್ತಾರೆ. ಅದು ಏನು ಅಂತ ದಯಮಾಡಿ ತಿಳಿಸ್ಕೊಡಿ. ರವಿಶಂಕರ್, ನಮಸ್ಕಾರ. ಊನಮಾಸಿಕಗಳು ಹಾಗೂ ಮಾಸಿಕೆಗಳ ಬಗ್ಗೆ ನಾವೀಗ ನೇರವಾಗಿ ಪ್ರವೇಶ ಮಾಡಿದ್ದೇವೆ. ಈ ಊನಮಾಸಿಕಗಳನ್ನು ಮಾಡಿದ್ರೆ ಸಾಕೋ, ಊನಮಾಸಿಕಗಳು ಮಾಸಿಕಗಳು ಒಟ್ಟಿಗೆ ಮಾಡಬೇಕೋ, ಎಲ್ಲವನ್ನೂ ಮಾಡಬೇಕು ಅನ್ನೋದು ಕೆಲವರ ಪ್ರಶ್ನೆ. ಎಲ್ಲವನ್ನೂ ಮಾಡಬೇಕು. ಊನಮಾಸಿಕಗಳಿಗೂ ಮಾಸಿಕಗಳಿಗೂ ಅಂಥ ಮೂಲಭೂತವಾದ ವ್ಯತ್ಯಾಸ ಏನೂ ಇಲ್ಲ. ಅದನ್ನು ನೀವು ಕೇಳಿದಿರಿ. ಏನಾದರೂ ವೈವಿಧ್ಯತೆ ಏನಿದೆ? ಅದೇನೂ ಇಲ್ಲ. ಮತ್ತು ಊನಮಾಸಿಕಗಳು ಹಾಗೂ ಮಾಸಿಕಗಳು ಯಾವ್ಯಾವ ದಿವಸ ಬರುತ್ತೆ ಎನ್ನುವುದರ ಮೇಲೆ ಮಾಡ್ತೀವಿಯೇ ವಿನಃ ವ್ಯತ್ಯಾಸ ಇದೆ ಅಂತಲ್ಲ. ಮಾಸಿಕದ ಗುರಿಯೂ ಒಂದೇ, ಊನಮಾಸಿಕದ ಗುರಿಯೂ ಒಂದೇ. ಇದೆಲ್ಲದರ ಜೊತೆಗೆ ಈ ಊನಮಾಸಿಕ ಹಾಗೂ ಮಾಸಿಕಗಳನ್ನ ಮಾಡದೆ ಕೇವಲ ಅಬ್ದಿಕ ಮಾಡಬಹುದು, ಅಂದ್ರೆ 12ನೇ ತಿಂಗಳಲ್ಲಿ ಮಾಡಬಹುದು? ಇಲ್ಲ, ಅವೆಲ್ಲ ರಾಜಿ ಅಷ್ಟೇನೆ. ಶಾಸ್ತ್ರೀಯವಾಗಿ ಮಾಡಬೇಕಾಗಿದ್ರೆ ಮಾಸಿಕಗಳನ್ನು ಮಾಡಬೇಕು, ಊನಮಾಸಿಕಗಳನ್ನು ಮಾಡಬೇಕು, ಅಬ್ದಿಕವನ್ನು ಮಾಡಬೇಕು, ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನೂ ಮಾಡಲೇಬೇಕು. ಇದೀಗ ಊನಮಾಸಿಕ ಮಾಡೋದು ಯಾವಾಗ, ಮಾಸಿಕಗಳು ಮಾಡೋದು ಯಾವಾಗ ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬಿಟ್ಟಿದ್ರಿ, ಯಾವುದೋ ಕೆಲವು ತಿಥಿಗಳಲ್ಲಿ ಕೆಲವು ವಾರಗಳಲ್ಲಿ ಆ ಊನಮಾಸಿಕವನ್ನು ಮಾಡಬಾರದು ಅಂತ ಹೇಳ್ತಾರೆ. ಅದು ಸರಿ, ಅದೆಲ್ಲ ನನಗೆ ವಿವರಣೆ ಕೊಡ್ತಾ ಕೂತ್ಕೊಳ್ಳಲ್ಲ. ಯಾರು ಆ ಶ್ರಾದ್ದ ಕರ್ಮವನ್ನು ಮಾಡಿಸುತ್ತಾರೋ ಅವರು ನಿಮಗೆ ಹೇಳ್ತಾರೆ, ಇಂಥ ತಿಥಿಯಲ್ಲಿ ಮಾಡಬಾರ್ದಪ್ಪ, ಇಂಥ ವಾರದಲ್ಲಿ ಮಾಡಬಾರ್ದು ಅಂತ. ಅವ್ರು ಹೇಳಿದಂತೆ ನೀವು ಮಾಡಿ. ಸೌಮ್ಯಂ ಸೌರಿಪುರಂ ನಗೇಂದ್ರ ಭವನಂ ಗಂಧರ್ವ ಶೈಲಾಗಮೌ ಕ್ರೌಂಚಂ ಕ್ರೂರಪುರಂ ವಿಚಿತ್ರ ಭವನಂ ಬಹ್ವಾಪದಂ ದುಃಖದಂ ನಾನಾಕ್ರಂದಪುರಂ ಸುತಪ್ತ ಭವನಂ ರೌದ್ರಂ ಪಯೋವರ್ಷಣಂ ಶೀತಾಢ್ಯಂ ಬಹುಭೀತಿ ಧರ್ಮಭವನಂ ಯಾಮ್ಯಾಂ ಪುರಂಚ ಅಗ್ರತಃ. ಇದು ಪ್ರೇತ 13ನೆಯ ದಿವಸದಿಂದ ಯಮಧರ್ಮರಾಯನ ಪಟ್ಟಣದ ತನಕ ಪ್ರಯಾಣ ಮಾಡುತ್ತಲ್ಲ, ಹಾಗೆ ಪ್ರಯಾಣ ಮಾಡುವಾಗ ಯಾವ ಯಾವ ಊರುಗಳ ಮೂಲಕ ಹೋಗುತ್ತೆ ಅಂತ ಹೇಳ್ತಕ್ಕಂಥ ಮಂತ್ರ, ಅಂತ ಹೇಳ್ತಕ್ಕಂಥ ಶ್ಲೋಕ. ಒಟ್ಟು 16 ಪುರಗಳನ್ನ, 16 ಊರುಗಳನ್ನ, 16 ಸ್ಥಾನಗಳನ್ನ, 16 ವಿಶ್ರಾಂತ ಕ್ಷೇತ್ರಗಳನ್ನ ಈ ಶ್ಲೋಕ ಹೇಳುತ್ತೆ. 13ನೆಯ ದಿವಸ ಯಮಕಿಂಕರರು ಕೋಣಗಳ ಮೇಲೆ ಕೂತ್ಕೊಂಡು ಈ ಪ್ರೇತವನ್ನು ಬಂಧಿಸಿ ಯಮಪಾಶದಿಂದಲೋ ಕೊಕ್ಕೆ ಹಾಕಿಯೋ ಎಳಕೊಂಡು ಹೋಗ್ತಾರೆ. ಅವ್ರ ಕೈಯಲ್ಲಿ ದೊಣ್ಣೆಗಳಿರುತ್ತೆ.
ಅವರ ಕೈನಲ್ಲಿ ಪರಶುಗಳಿರುತ್ತೆ, ಪಟ್ಟಸಗಳಿರುತ್ತೆ, ಕತ್ತಿಗಳಿರುತ್ತೆ. ಅವುಗಳಿಂದ ಈ ಪ್ರೇತವನ್ನು ಚುಚ್ತಾರೆ, ಕೊಚ್ತಾರೆ, ಹೊಡಿತಾರೆ, ಕತ್ತರಿಸ್ತಾರೆ. ಯಾರಿಗೆ? ಪಾಪಗಳನ್ನು ಮಾಡಿರುವವರಿಗೆ, ಅಥವಾ ತಾವು ಮಾಡಿರತಕ್ಕಂತಹ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳದೇ ಇರತಕ್ಕವರಿಗೆ. ಪಾಪವೇ ಮಾಡಿಲ್ಲ, ಪುಣ್ಯವಂತರು ಅಂದ್ರೆ ಈ ದಾರಿ ಇಲ್ಲ, ಅವ್ರಿಗೆ ಬೇರೆ ದಾರಿ ಇದೆ. ಈ ದಾರಿ ಹೋಗತಕ್ಕಂಥದ್ದು ಯಮಧರ್ಮರಾಯನ ಮನೆಯ ದಕ್ಷಿಣದ ಬಾಗಿಲಿನ ಕಡೆಗೆ. ಅದಕ್ಕೆ ಸ್ಮಶಾನಗಳನ್ನೆಲ್ಲ ಸಾಮಾನ್ಯವಾಗಿ ಊರಿನ ದಕ್ಷಿಣಕ್ಕೆ ಕಟ್ಟಿರ್ತಾರೆ. ಅದು ಯಮನ ದೃಷ್ಟಿ ಇರುತ್ತೆ ಎನ್ನುವ ಅರ್ಥದಲ್ಲಿ. ಪುಣ್ಯಾತ್ಮರು ಪಾಪಗಳನ್ನೇ ಮಾಡಲ್ಲ ರೀ ಅಂಥವ್ರು. ಉದಾಹರಣೆಗೆ ನಚಿಕೇತ ಅಂತ ಇಟ್ಕೊಳ್ಳೋಣ. ನೇರವಾಗಿ ಯಮಧರ್ಮರಾಯನ ಹತ್ರಕ್ಕೆ ಹೋಗೇ ಬಿಟ್ಟ. ಯಾವ ಬಾಗಿಲಿನಲ್ಲಿ ಹೋದ? ಪೂರ್ವ ದಿಕ್ಕಿನ ಬಾಗಿಲಿನಲ್ಲಿ ಹೋದ. ನಾವೆಲ್ಲ ದಕ್ಷಿಣ ಬಾಗಿಲಿನಲ್ಲೇ ಹೋಗೋದು. ಹೀಗಾಗಿ ಪಾಪ ಮಾಡದೇ ಇರೋರಿಗೆ ಈ ಸಮಸ್ಯೆ ಇಲ್ಲ. ಬುದ್ಧಿಪೂರ್ವಕವಾಗಿ ತಪ್ಪನ್ನು ಮಾಡಿಲ್ಲದೇ ಇರೋರಿಗೆ ಈ ಸಮಸ್ಯೆ ಇಷ್ಟಿಲ್ಲ. ಇದು ಗೊತ್ತಿದ್ದೂ ತಪ್ಪು ಮಾಡಿರುವವರಿಗೆ, ಅಥವಾ ಗೊತ್ತಿಲ್ಲದೆ ಮಾಡಿರತಕ್ಕಂಥ ತಪ್ಪುಗಳನ್ನು ಮಾಡಿ ಅದನ್ನು ತಿದ್ದುಕೊಂಡ್ಬಿಟ್ಟಿರೋರಿಗೆ, ಅಂದ್ರೆ ದಾನ ಇತ್ಯಾದಿಗಳನ್ನು ಮಾಡಿ ತಾವು ಮಾಡಿರತಕ್ಕಂಥ ತಮಗೆ ಗೊತ್ತಿಲ್ಲದ ಗೊತ್ತಿರಬಹುದಾದ ತಪ್ಪುಗಳನ್ನ ಪಾಪಗಳನ್ನ ಪರಿಹಾರ ಮಾಡಿಕೊಂಡಂತಹವರಿಗೆ ಈ ಕಷ್ಟ ಇಲ್ಲ. ಹೀಗಾಗಿ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ನೀವು ಮೊದಲನೇದ ತಪ್ಪು ಮಾಡಬೇಡಿ, ನೀವು ಮೊದಲನೇದ ಪಾಪ ಮಾಡಬೇಡಿ. ಅಕಸ್ಮಾತ್ ನೀವು ಪಾಪ ಮಾಡಿದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಪರಿಹಾರ ಮಾಡಿಕೊಂಡ್ರೆ ನಾವು ಸತ್ತ ನಂತರ ಮಾಡತಕ್ಕಂಥ ಪ್ರಯಾಣದಲ್ಲಿ ನಮಗೆ ತೊಂದರೆ ಆಗಲ್ಲ, ಯಮಕಿಂಕರು ನಮಗೆ ಬಾಧೆ ಮಾಡಲ್ಲ ಅನ್ನುವುದು ಮೂಲ ನೆಲೆ. ಈಗ 13ನೇ ದಿವಸ ಪ್ರೇತವನ್ನ ಎಳಕೊಂಡು ಹೋಗ್ತಾರೆ. ಬಹಳ ದೂರ ಹೋಗ್ಬೇಕು, ಬಹಳ ದೂರ ಹೋಗ್ಬೇಕು, ಬಹಳ ದೂರ ಹೋಗ್ಬೇಕು. ಅದು ಎಷ್ಟು ದೂರ ಅಂದ್ರೆ ನಮಗೆ ಅದರ ಅರ್ಥ ಅಷ್ಟು ಗೊತ್ತಾಗಲ್ಲ. ಅಷ್ಟು ಸಹಸ್ರ 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 ಮೈಲುಗಳು, ಎಷ್ಟೋ ಯೋಜನೆಗಳಿದೆ. ಅಂತೂ ಬಹಳ ದೂರ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. 365 ದಿವಸಕ್ಕೆ 12 ದಿವಸ ಕಡಿಮೆ. ಯಾಕಂದ್ರೆ 12 ದಿವಸ ಎಲ್ಲ ಆಗ್ಬಿಟ್ಟಿದೆ. ಅಷ್ಟೂ ದಿವಸಗಳು ಅಹೋರಾತ್ರಿ ನಮ್ಮ ಲೆಕ್ಕಾಚಾರದಲ್ಲಿ ಆ ಪ್ರೇತ ನಡೀತಾ ಇರುತ್ತೆ. ಹಾಗೆ ನಡೀತಾ ಇರತಕ್ಕಂಥದ್ದು ಸುಖವಾಗಿರಲ್ಲ. ಎಲ್ಲಿ ದಾರಿಯಲ್ಲಿ ಊಟ ಸಿಗಲ್ಲ. ಅದು ಯಮಧರ್ಮರಾಯನ ಊರಿಗೆ ಹೋಗತಕ್ಕಂಥ ಬಹಳ ಕಠಿಣವಾದ ಮಾರ್ಗ. ಬಂಡಿಗಳು ಸುಡ್ತಾ ಇರುತ್ತೆ, ಮುಳ್ಳುಗಳ ಮೇಲೆ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ, ತಲೆ ಮೇಲೆ ಕಲ್ಲುಗಳ ರಾಶಿ ಬೀಳುತ್ತೆ. ಅತ್ಯಂತ ಶೀತಲವಾಗಿರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ದೇಹವನ್ನು ಒಡ್ಡಿಕೊಂಡು ಹೋಗಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಅನುಕೂಲವಾಗಲಿ, ಆ ಬಾಧೆ ತಪ್ಪಲಿ ಅಂತ ಹೇಳಿ ಇಲ್ಲಿ ಕೆಲವು ದಾನಗಳನ್ನು ಮಾಡ್ತಾರೆ. ಕೆಲವರು ಬದುಕಿದ್ದಾಗಲೇ ಅದನ್ನೆಲ್ಲ ಮಾಡಿಕೊಂಡು ತಮ್ಮ ದಾರಿಯನ್ನ ಶುದ್ಧ ಮಾಡ್ಕೊಳ್ತಾರೆ. ಬಹಳಷ್ಟು ಮಂದಿಗೆ ವ್ಯಕ್ತಿ ಸತ್ತ ಮೇಲೆ ಅವರ ಮಕ್ಕಳು ಅವರ ಕರ್ಮಗಳನ್ನು ಮಾಡಿದ ಕೊನೆಯಲ್ಲಿ ದಾನಗಳನ್ನು ಕೊಡ್ತಾರೆ. ಆ ದಾನಗಳನ್ನು ಕೊಡ್ತಕ್ಕಂಥ ಕಾರಣ ಇದು. ಸೌಮ್ಯಂ, ಆ ಪ್ರೇತ ಹೊರಡತ್ತಲ್ಲ 13ನೇ ದಿವಸದಿಂದ, ಪ್ರಾರಂಭದಲ್ಲಿ ಹೆಚ್ಚು ನಡೆಯೋಕ್ಕಾಗಲ್ಲ. 5 ದಿವಸಕ್ಕೆ ಸುಸ್ತಾಗ್ಬಿಡುತ್ತೆ, ಎಳ್ಕೊಂಡು ಹೋಗ್ತಾ ಇರ್ತಾರೆ ಅವರು. 13ನೇ ದಿವಸದಿಂದ ಆರಂಭವಾದ ಸತತ ಪ್ರಯಾಣ ಅದು ಎಳ್ಕೊಂಡು ಹೋಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ 5 ದಿವಸಗಳಿಗೆ ಬಳಲಿ ಹೋಗುತ್ತೆ. ಬಾಯಾರಿಕೆ, ಹಸಿವು, ಬಾಯಾರಿಕೆ, ತಾಪ, ಅದನ್ನ ತಟ್ಕೊಳ್ಳೋಕೆ ಆಗೋದಿಲ್ಲ. 18ನೇ ದಿವಸಕ್ಕೆ ಸೌಮ್ಯಪುರಕ್ಕೆ ಹೋಗುತ್ತೆ ಆ ಪ್ರೇತ. 18ನೇ ದಿವಸ
18ನೇ ದಿವಸಕ್ಕೆ ಇಲ್ಲಿ ನಾವು ಒಂದು ಮಾಸಿಕವನ್ನು ಮಾಡುತ್ತೇವೆ. ಅದೇ ಪ್ರಥಮ ಮಾಸಿಕ ಅಂತ ಕರೀತಾರೆ. ಅದ್ರ ಬಗ್ಗೆ ಒಂದು ಪುಟ್ಟ ಸಂದೇಹ ಇದೆ. ಅದು 18ನೇ ದಿವಸ ಆದ್ದರಿಂದ ಊನು ಮಾಸಿಕ ಆಗಬೇಕು, ಆದ್ರೆ ಅದನ್ನು ಅವರು ಮಾಸಿಕ ಅಂತ ಕರೆದಿದ್ದಾರೆ. ಗರುಡ ಪುರಾಣದಲ್ಲಿ ಹಾಗೆ ಇರತಕ್ಕದ್ದು. ಇರಲಿ, ಅಂತೂ 18ನೇ ದಿವಸಕ್ಕೆ ಸೌಮ್ಯಪುರದಲ್ಲಿ ಒಂದು ಮಾಸಿಕ ಆಗುತ್ತೆ. ಅಂದರೆ ಪಿಂಡ ಪ್ರದಾನ ಆಗುತ್ತೆ. ಇಲ್ಲಿ ನಾವು ಮಾಡತಕ್ಕಂತಹ 18ನೇ ದಿವಸದ ಮಾಸಿಕದ ಪಿಂಡ ಪ್ರದಾನ ಅಲ್ಲಿ ಸೌಮ್ಯಪುರದಲ್ಲಿ ಬಳಲಿರತಕ್ಕಂತಹ ಪ್ರೇತಕ್ಕೆ ಸಿಗುತ್ತದೆ. ಅದಕ್ಕೆ ಸ್ವಲ್ಪ ಶಕ್ತಿ ಬರುತ್ತೆ. ಆಮೇಲೆ ತನ್ನ ಪ್ರಯಾಣ ಶುರು ಮಾಡುತ್ತೆ. ಇಲ್ಲಿ ತನಕ ಹೋಗುತ್ತೆ. 45ನೆಯ ದಿವಸದ ತನಕ ಹೋಗಿ 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 ಸೌರಿಪುರವನ್ನು ಸೇರುತ್ತದೆ. 45ನೆಯ ದಿವಸ ಅದು ಊನಮಾಸಿಕ, ಅಂದ್ರೆ 2ನೇ ತಿಂಗಳಿನ್ನೂ ಆಗಿಲ್ಲ. 2ನೇ ತಿಂಗಳಾಗೋದಕ್ಕೆ ಇನ್ನೂ 15 ದಿವಸ ಇದೆ. 45ನೇ ದಿವಸ ಅದಕ್ಕೆ ತ್ರೈಪಾಕ್ಷಿಕಿ ಅಂತ ಕರೀತಾರೆ. ಪಕ್ಷ ಅಂದ್ರೆ 15 ದಿವಸ, 15 3 45, ಹೀಗಾಗಿ 15 ದಿವಸಗಳ ಪಕ್ಷ 3 ಬಾರಿ ಬಂತು ಅಂತ. ಸೌರಿಪುರ 2ನೇ ಜಾಗ ಅದು. ಅಲ್ಲಿಗೆ ಹೋಗಿ 45ನೇ ದಿವಸಕ್ಕೆ ಸುಸ್ತ ಕೂತ್ಕೊಂಡ್ಬಿಡುತ್ತೆ. ಆಗ ಆ 45ನೇ ದಿವಸಕ್ಕೆ ಇಲ್ಲಿ ನಾವು ಮತ್ತೆ ಪಿಂಡ ಪ್ರದಾನವನ್ನು ಮಾಡುತ್ತೇವೆ. ಊನ ಮಾಸಿಕ, ಮೊದಲನೇ ಮಾಸಿಕ 18ನೇ ದಿವಸಕ್ಕಾಗಿದೆ. 45ನೇ ದಿವಸಕ್ಕೆ ಮೊಟ್ಟ ಮೊದಲನೆಯ ಊನ ಮಾಸಿಕ. ಊನ ಮಾಸಿಕ ಅಂತ ಕರೀತಾ ಇದ್ದಾರೆ. ಇನ್ನು 2 ತಿಂಗಳಾಗಿಲ್ಲ. 2 ತಿಂಗಳಿಗಿನ್ನ ಮುಂಚೆನೆ ಮಾಡ್ತಾ ಇರೋದ್ರಿಂದ ಅದನ್ನು ಊನ ಮಾಸಿಕ ಅಂತ ಹೇಳಿದರು. ಮತ್ತೆ ಪ್ರಯಾಣ ಶುರು. 45ನೇ ದಿವಸ ಆದಮೇಲೆ ಹೋಗಿ 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 ಅದು ನಗೇಂದ್ರ ಭವನಕ್ಕೆ ತಲುಪುತ್ತದೆ 2ನೆಯ ತಿಂಗಳಿನ ಕೊನೆಗೆ. ಈಗ 2ನೆಯ ತಿಂಗಳಿನ ಮಾಸಿಕ ಆಗುತ್ತೆ. ಅಂದರೆ 60ನೆಯ ದಿವಸದಲ್ಲಿ ಇಲ್ಲಿ ನಾವು 2ನೆಯ ದ್ವಿತೀಯ ಮಾಸಿಕವನ್ನು ಮಾಡುತ್ತೇವೆ. ಆ ನಗೇಂದ್ರ ಭವನದಲ್ಲೇ ಆ ಸಮಯದಲ್ಲೇ ಅದಕ್ಕೆ ದೊಡ್ಡದಾಗಿರತಕ್ಕಂಥ ಆಪತ್ತು ಬರುತ್ತದೆ. ಏನ್ ಬರುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ರವಿಶಂಕರ್ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ಈ ಸಪ್ತವರ್ಷದಲ್ಲಿ, ವ್ಯಕ್ತಿಯ ಸಪ್ತವರ್ಷದಲ್ಲಿ ಓನ ಮಾಸಿಕಗಳು ಅಂತಲೂ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಡುವಂಥ ಮಾಸಿಕ, ತಿಂಗಳು ಮಾಡುವಂಥ ಮಾಸಿಕ ಜೊತೆಗೆ ಓನ ಮಾಸಿಕ ಅಂತಲೂ ಮಾಡ್ತಾರೆ. ಈ ಓನ ಮಾಸಿಕದ ವಿಶೇಷತೆ ಏನು? ಪ್ರತಿ ತಿಂಗಳು ಮಾಡುವಂಥ ಮಾಸಿಕಕ್ಕೂ ಮತ್ತು ಓನ ಮಾಸಿಕಕ್ಕೂ ಇರೋ ವಿಶೇಷತೆ, ಡಿಫ್ರೆನ್ಸು ಏನು? ಮತ್ತು ಇನ್ನೊಂದೇನು ಅಂದರೆ, ಅದಕ್ಕೆ ಓನ ಮಾಸಿಕ ಮಾಡಬೇಕಾದ್ರೆ ಕೆಲವು ನಕ್ಷತ್ರಗಳು ವ್ಯರ್ಜ ಇರುತ್ತೆ, ಕೆಲವು ದಿನಗಳು ವ್ಯರ್ಜ ಇರುತ್ತೆ, ಮತ್ತು ಕೆಲವುದು ಕಂಡೀಷನ್ಗಳಿದೆ ಅಂತ ಹೇಳ್ತಾರೆ. ಅದು ಏನು ಅಂತ ದಯಮಾಡಿ ತಿಳಿಸ್ಕೊಡಿ.